ಹಲೋ ಗೆಳೆಯರೆ, ಕೋಚ್ ಮೆಟ್ಗೆ ಸ್ವಾಗತ. ನಾವು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬುಕ್ಸ್ ಲಿಸ್ಟ್ಗಳನ್ನು ಹೇಳ್ತಾ ಇದ್ದೀವಿ. ಅದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್. ಈಗ ಬುಕ್ಸ್ ಲಿಸ್ಟ್ಗಳನ್ನು ಹೇಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಅಂದರೆ UPSC ಮತ್ತು KPSC ಎಕ್ಸಾಮ್ಸ್ಗಳಿಗೆ ಓದೋರು ಎಲ್ಲ ಇದೇ ಬುಕ್ಸ್ಗಳನ್ನೇ ಓದ್ತಾರೆ. ಬಟ್ ಕ್ವಾಲಿಫೈ ಆಗೋದು <1% ಅಥವಾ ಜಾಸ್ತಿ ಸ್ಕೋರ್ ಮಾಡೋದು ತುಂಬ ಕಡಿಮೆ ಜನ. ಅದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಬುಕ್ಸ್ಗಳನ್ನು ಚೂಸ್ ಹೇಗೆ ಮಾಡೋದು. ಈಗ ನಾವು ಎರಡೆರಡು ಬುಕ್ಸ್ಗಳನ್ನು ಹೇಳಿದ್ದೀವಿ ಇಲ್ಲಿ. ಓಕೆ, ಎರಡು ಬುಕ್ಸ್ಗಳನ್ನು ಹೇಗೆ ಚೂಸ್ ಮಾಡೋದನ್ನು ಹೇಳ್ತೀನಿ. ಈಗ ನೀವು ಬುಕ್ ಸ್ಟಾಲಲ್ಲಿ ಹೋದರೆ ಈಗ ಯಾರೋ ಒಂದು ಹೇಳಿದಾರೆ ಅಂತ ಬೇಗ ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಈಗ ಎರಡೆರಡು ಬುಕ್ಸ್ ಇದ್ದಾಗ ಎರಡೂ ಬುಕ್ಸ್ಗಳನ್ನು ತೊಗೊಳ್ಳಿ, ಅಲ್ಲೇ ಓದಿ, ಒಂದು 15-10 ಮಿನಿಟ್ಸು ಓದಿ. ಅದು ಯಾವುದು ಇಂಪಾರ್ಟೆಂಟ್ ಟಾಪಿಕ್, ನೀವು ಯಾವುದು ಆ ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಅಂದರೆ ಟಾಪಿಕ್ ಯಾವುದು ಓದಿದ್ದೀರಾ ಆ ಟಾಪಿಕನ್ನು ಹೇಗೆ ಕೊಟ್ಟಿದ್ದಾರೆ, ಹೇಗೆ ರೀಪ್ರೆಸೆಂಟೇಷನ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಅದರಲ್ಲಿ ಅದು ಚೆನ್ನಾಗಿದೆಯಾ, ಶಾರ್ಟಲ್ಲಿದೆಯಾ, ಎಕ್ಸಾಮ್ ಓರಿಯೆಂಟೆಡ್ ಇದೆಯಾ, ಇನ್ಡೆಪ್ತಾಗಿ ಕವರ್ ಮಾಡಿದ್ದಾರಾ, ಕತೆ ಎಲ್ಲ ಇಲ್ಲ, ಸೊ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿದೆಯಾ ಅನ್ನೋದನ್ನು ಎಲ್ಲ ಥರದಾಗಿ ನೋಡಿ. ಆಮೇಲೆ ಆ ಬುಕ್ಕನ್ನು ನಿಮಗೆ ಬೇಕಾದನ್ನು ಖರೀದಿ ಮಾಡಿ. ಓಕೆ, ಇದು ಸ್ಟ್ರಾಟಜಿ, ಬುಕ್ಸ್ಗಳನ್ನು ಖರೀದಿ ಮಾಡೋ ಸ್ಟ್ರಾಟಜಿ ಇದು. ಓಕೆ, ಈಗ ನಾವು ಕನ್ನಡ ಮೀಡಿಯಮ್ ಬುಕ್ಸ್ಗಳನ್ನು ನೋಡೋಣ. ಪಾಲಿಟಿ ಗಂಗಾಧರ್ PS, ಇದು ಚೆನ್ನಾಗಿದೆ. ಗಂಗಾಧರ್ PS ಪಾಲಿಟಿಗೆ ಅದನ್ನು ನೀವು ತೊಗೊಳ್ಬೋದು. ಜಿಯೋಗ್ರಫಿ ತರುಣ್ ಕುಮಾರ್ ಅವರು, ಇದು NCERT ಎಲ್ಲನೂ ಕವರ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನಾವು ಕರ್ನಾಟಕ ಜಿಯೋಗ್ರಫಿನ ಹೇಳ್ತೀವಿ, ಅದು ಬೇರೆ. ಇದು ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿಯನ್ನು ನೀವು ತರುಣ್ ಕುಮಾರ್ ಅವರಲ್ಲಿ ನೀವು ನೋಡ್ಬೋದು. ಓಕೆ, ಇವರು ಲೆಕ್ಚರರ್ ಕೂಡ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬುಕ್ಸನ್ನು ನೀವು ತಾವು ರೆಫರ್ ಮಾಡ್ಬೋದು. ಹಿಸ್ಟ್ರಿ ಮಂಜುನಾಥ್, ಇದು ಎಕ್ಸಾಮ್ ಓರಿಯೆಂಟೆಡ್ ಬುಕ್ ಇದೆ. ನಾನು ಹೇಳ್ದಲ್ಲ ಯಾವ ಥರ ಬುಕ್ ಇರಬೇಕು, ಶಾರ್ಟ್ ಆಗಿರಬೇಕು, ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡಬೇಕು, ಅದೇ ಥರ ಅವರು ಮಂಜುನಾಥ್ ಅವರು ಇದರಲ್ಲಿ ಕವರ್ ಮಾಡಿದ್ದಾರೆ. ಇನ್ನೊಂದು ಬುಕ್ ಇದೆ, ಅದು ಸದಾಶಿವ ಅವರು ಬರೆದಿದ್ದು. ಅದು ಚೆನ್ನಾಗಿದೆ. ಬಟ್ ನಾನು ಎಕ್ಸಾಮ್ಗೆ ಬೇಕಾದಂಗೆ ಇರೋದು ಅಂದರೆ ಮಂಜುನಾಥ್ ಬುಕ್ಕು. ಸೊ ಅದನ್ನು ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಎಕನಾಮಿಕ್ಸ್ಗೆ ಗರ್ನಿ N ಕೃಷ್ಣಮೂರ್ತಿ. ಓಕೆ, ಇದು ಎಕನಾಮಿಕ್ಸ್ಗೆ ತುಂಬ ಚೆನ್ನಾಗಿದೆ. ಇವರು ಯೂಟ್ಯೂಬಲ್ಲಿ ಲೆಕ್ಚರ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಬೋದು. ಎನ್ವಿರಾನ್ಮೆಂಟ್ಗೆ ವಿನೋದ್ ಕುಮಾರ್ ಚವಾಣ್, ಈ ಬುಕ್ಕು ಚೆನ್ನಾಗಿದೆ. ಎನ್ವಿರಾನ್ಮೆಂಟಿಗೆ ಇದನ್ನು ರೆಫರ್ ಮಾಡಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 4G ಅಂತ, ಇದನ್ನು ತುಂಬ ಜನ ರೆಫರ್ ಮಾಡ್ತಾ ಇರ್ತಾರೆ. ಸೊ ರವಿ HN ಅವರು ಇದನ್ನು ಬರೆದಿದ್ದಾರೆ, ತಾವು ರೆಫರ್ ಮಾಡ್ಬೋದು. CSATಗೆ ನಿಂಗಪ್ಪ ಅವ್ರು ಈಶ್ವರಗಿರಿ ಅವರು CSATಗೆ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಅವ್ರ ಕ್ಲಾಸಸ್ಸನ್ನು ತೊಗೊಳ್ಬೋದು. ಇಲ್ಲಂತಂದರೆ ನಿಂಗಪ್ಪ AH ಅಂತ ಬುಕ್ ಇದೆ. ಸೊ CSATಗೆ ಇದು ಫೇಮಸ್ಸು, ಇದನ್ನು ನೀವು ತೊಗೊಳ್ಬೋದು. ಕಂಪ್ಯೂಟರ್, ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಹೇಳಿದ್ರಿ ಅಂದರೆ ನಮಗೆ ಕಂಪ್ಯೂಟರ್ದು ಅಂದರೆ ಕಮ್ಯುನಿಕೇಷನ್ಗೆ ನಮಗೆ ಬುಕ್ ಲಿಸ್ಟ್ಗಳನ್ನು ಹೇಳಂತ ಹೇಳಿದ್ರಿ. ಸೊ ನಿಮಗೆ ಇದರಲ್ಲಿ ನಾವು ಬುಕ್ ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ. ಕಂಪ್ಯೂಟರ್ಗೆ DA ಗೌತಮ್ ಅಂತ, ಇವರು ಕಂಪ್ಯೂಟರ್ನ ಕ್ಲಾಸಸ್ಸು ಮಾಡ್ತಾರೆ. ಓಕೆ, ಸಾಮಾನ್ಯ ಕನ್ನಡ ಲಕ್ಷ್ಮೀ ಅಭಿರಾಮ್ ಮತ್ತು ಸ್ಪರ್ಧಾ ವಿಜೇತ. ನಾನು ರೆಫರ್ ಮಾಡ್ತಾ ಇರೋದು ಲಕ್ಷ್ಮೀ ಅಭಿರಾಮ್. ಓಕೆ, ನನಗೆ ಯಾಕೆ ಈ ಬುಕ್ಕನ್ನು ತೊಗೊಂಡೆ ಅಂತಂದರೆ ಅವರು ಲಕ್ಷ್ಮೀ ಅಭಿರಾಮ್ ಅವರು ಯೂಟ್ಯೂಬಲ್ಲಿ ಕ್ಲಾಸಸ್ಸನ್ನು ಮಾಡಿದ್ದಾರೆ. ಸೇಮ್ ಹೇಗೆ ಬುಕ್ಕಲ್ಲಿದೆ ಅದನ್ನೇ ಕ್ಲಾಸಸ್ಸಲ್ಲಿ ಮಾಡಿದ್ದಾರೆ. ಸೊ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಆ ಬುಕ್ಕನ್ನು ತೊಗೊಂಡೆ. ಸೊ ನಿಮಗೆ ಬಿಟ್ಟಿದ್ದು ಯಾವ್ದು ಬೇಕಾದರೂ ತೊಗೊಳ್ಬೋದು. ಕರ್ನಾಟಕ ಹಿಸ್ಟ್ರಿ ಸ್ಪರ್ಧಾ ಅರಿವು ಮತ್ತು ವಿನಾಯಕ್ ಅಂಡವಳ್ಳಿ ಅಂತ 2 ಬುಕ್ಕ ಇದೆ. ಸೊ ನೀವು ನೋಡಿ, ಸ್ಪರ್ಧಾ ಅರಿವು ಬುಕ್ಕನ್ನು ತೊಗೊಳ್ಳಿ, ಇದನ್ನು ನೋಡಿ, ನೀವು ಯಾವ ಥರ ರೀಪ್ರೆಸೆಂಟೇಷನ್ ಇದೆ, ಎಲ್ಲ ಕೊಟ್ಟಿದ್ದಾರಾ ಇಲ್ಲ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ಚೂಸ್ ಮಾಡಿ. ಓಕೆನಾ? ಯಾಕಂದರೆ ನೀವು ಒಂದು ಸಾರಿ ತೊಗೊಂಡ್ರೆ ಬುಕ್ಕನ್ನು 4 ಇಯರ್ಸು ನೀವು ನಿಮ್ಮ ಜರ್ನಿ ಕಂಪ್ಲೀಟ್, ಈ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿ ಕಂಪ್ಲೀಟ್ ಆಗೋವರೆಗೂ ನೀವು ಅದನ್ನೇ ಓದಬೇಕಾಗತ್ತೆ. ಸೊ ಚೂಸ್ ಮಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಚೂಸ್ ಮಾಡಿ. ಓಕೆ, ಬುಕ್ಸ್ಗಳನ್ನು. ಓಕೆ, ಕರ್ನಾಟಕ ಜಿಯೋಗ್ರಫಿ ರಂಗನಾಥ್ ಅವರು, ಇದು ಇಂಪಾರ್ಟೆಂಟ್ ಬುಕ್ಕು, ಇದು ಫೇಮಸ್ ಬುಕ್ಕು ಕೂಡ, ಎಲ್ಲರೂ ಇದನ್ನೇ ರೆಫರ್ ಮಾಡ್ತಾರೆ, ನೀವು ಇದನ್ನೇ ತೊಗೊಳ್ಳಿ. ಓಕೆನಾ? GK ಪರಂ ಮತ್ತು ಚಾಣಕ್ಯ ಕನಜ. ಓಕೆ, ಇವೆರಡೂ ಚೆನ್ನಾಗಿದೆ. ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. GK ಬೇಕಾದವರು ಚೂಸ್ ಮಾಡ್ಕೊಳ್ಬೋದು. ಕ್ವಶನ್ ಬ್ಯಾಂಕ್, ಈಗ ಕ್ವಶನ್ ಬ್ಯಾಂಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ PYQs ಏನಂದರೆ ಇದ್ರ ಬೇಸ್ ಮೇಲೇ ನಿಮ್ಗೆ ಗೊತ್ತಾಗುತ್ತೆ ಟ್ರೆಂಡ್ ಯಾವ ಥರ ಇದೆ, ಎಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಈಗ ಓದೋದು ಹೇಗಂದರೆ ಎಲ್ಲಿ ಇಂಪಾರ್ಟೆಂಟು ಅಂದರೆ ಇಂಪಾರ್ಟೆಂಟ್ಗಳನ್ನೇ ಓದಬೇಕಾಗತ್ತೆ. ಅವೇ ಎಕ್ಸಾಮ್ಸಲ್ಲಿ ಬರೋದು. ಅವನ್ನ ನೀವು ಹೇಗೆ ನೋಡ್ಕೊಳ್ಬೋದು ಅಂದರೆ ಎಲ್ಲಿ ಕೇಳ್ತಾ ಇದ್ದಾರೆ ಈಗ ಅನ್ನೋದನ್ನು PYQಸಲ್ಲಿ ನೋಡ್ಕೊಳ್ಬೋದು ನೀವು. ಕ್ವಶನ್ ಬ್ಯಾಂಕು ಡೈಸ್ ಸೀರೀಸು, ಸಪ್ನಾ ಸೀರೀಸ್ ಅಂತಿದೆ, ಪ್ರಶ್ನೋತ್ತರಗಳ ಕೈಪಿಡಿ ಅಂತ ಇದೆ. ಸೊ ಇವೆರಡು ಬುಕ್ಗಳನ್ನ ನೀವು ರೆಫರ್ ಮಾಡ್ಬೋದು.
ಕನ್ನಡ ಮೀಡಿಯಮ್ದಲ್ಲಿ. ಇಲ್ಲಿ ಏನಂದರೆ ಚಾಪ್ಟರ್ ವೈಸ್ ಅಂದರೆ ಇದರಲ್ಲಿ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ವೈಸನ್ನು ಎಲ್ಲ ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿದ್ದಾರೆ. ನೀವು ಇದನ್ನು ರೆಫರ್ ಮಾಡ್ಬೋದು ಇವೆರಡು ಬುಕ್ಗಳನ್ನ. ಈಗ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ಗೆ ಬರೋಣ. ಪಾಲಿಟಿ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಪಾಲಿಟಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಲಕ್ಷ್ಮೀಕಾಂತ್, ಅದೊಂದೇ ಬುಕ್. ಅಂದರೆ ತುಂಬ ಬುಕ್ಸ್ ಬಂದಿದೆ, ಬಟ್ ಇದು ಬೈಬಲ್ ಅಂತ ಹೇಳ್ತಾರಲ್ಲ ಆ ಥರ. ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ. ನೆಕ್ಸ್ಟು NCERT 11th and 12th ಕೋಚಿಂಗ್ ಲಿಯೋಂಗ್ ಅಂತ, ಮತ್ತು ಇನ್ನೊಂದು PMFIS. ಈಗ ಫಸ್ಟ್ ಟೈಮ್ ಓದೋರು ಏನಿರ್ತಾರೆ, ಕೋಚಿಂಗ್ ತೊಗೊಂಡಾದಮೇಲೆ ಓದೋರು ಕೋಚಿಂಗ್ ಲಿಯೋಂಗನ್ನು ತೊಗೊಳ್ಬೋದು. ಅಂದರೆ ಇದು ಏನಂತಂದರೆ ಓದೋಕ್ಕೆ ಲ್ಯಾಂಗ್ವೇಜ್ ತುಂಬ ಡಿಫಿಕಲ್ಟ್ ಅಂತಾರೆ. ಸೊ ಅದಕ್ಕೆ ನೀವು ಇದು ಇಲ್ಲಂತಂದರೆ PMFIS ಅನ್ನು ತೊಗೊಳ್ಬೋದು. ಕೋಚಿಂಗ್ ಲಿಯೋಂಗ್ ತುಂಬ ಚೆನ್ನಾಗಿದೆ, ಎಲ್ಲ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಕಂಫರ್ಟೇಬಲ್ ಆಗಿತ್ತಂದರೆ ಓದಿಬಿಟ್ಟು ನೋಡಿ. ಸೊ ಇದನ್ನು ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಇದನ್ನೇ ರೆಕಮೆಂಡ್ ಮಾಡ್ತೀನಿ ನಾನು, ಕೋಚಿಂಗ್ ಲಿಯೋಂಗ್ನೇ ತೊಗೊಳ್ಳೋದು. ಇಲ್ಲಂತಂದರೆ PMFIS ಹೋಗ್ಬೋದು ನೀವು. ಇಂಡಿಯನ್ ಜಿಯೋಗ್ರಫಿಗೆ ರಂಗನಾಥ್ ನೋಡಿ. ಅಂದರೆ ಈಗ ಏನಂದರೆ KS ಲೆವೆಲು, ಗ್ರೂಪ್ C ಲೆವೆಲು ಅಂದರೆ ಇವರು ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದರೆ ರಂಗನಾಥ್ ಓದಿ. ಇಲ್ಲ ನಮಗೆ UPSC ಲೆವೆಲ್ ಬೇಕಂತಂದರೆ PMFIS. ಇವರು PMFISದವರು ಜಿಯೋಗ್ರಫಿಗೆ ಮತ್ತು ಎನ್ವಿರಾನ್ಮೆಂಟಿಗೆ ತುಂಬ ಫೇಮಸ್ ಇವರು PMFISದವರು. ಓಕೆನಾ. ಮತ್ತು ಮಾಡರ್ನ್ ಹಿಸ್ಟ್ರಿ ಬಂದು ಸ್ಪೆಕ್ಟ್ರಮ್. ಓಕೆ, ಇದು ಕಟ್ಟಿಟ ಬುದ್ಧಿ, ಇದನ್ನೇ ಓದಬೇಕು ನೀವು. ಓಕೆ. ಆ್ಯನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಹಿಸ್ಟ್ರಿ, ಅದಕ್ಕೆ ಪೂನಮ್ ದಲಾಲ್ ದಹಾಯ್ಯ, ಇದು ಚೆನ್ನಾಗಿದೆ, ನಾನು ನೋಡಿದ್ದೀನಿ, ಇದು ಚೆನ್ನಾಗಿದೆ. ಮತ್ತು NCERTನೂ ಓದ್ಬೋದು, ಬಿಪಿನ್ ಚಂದ್ರನೂ ಓದ್ಬೋದು. ಓಕೆ, RS ಶರ್ಮಾ ಅಂತ ಎಲ್ಲ ಬುಕ್ಸ್ ಇದೆ. ಸೊ ಆ ಬುಕ್ಸ್ಗಳನ್ನ ನೋಡ್ಬೋದು. ನನಗೆ ರೆಕಮೆಂಡ್ ಮಾಡೋದಂದ್ರೆ ಪೂನಮ್ ದಲಾಲ್ ದಹಾಯ್ಯ ಒಂದು ಸಾರಿ ನೋಡಿ, ಯಾವ ಥರ ರೀಪ್ರೆಸೆಂಟ್ ಮಾಡಿದ್ದಾರೆ ನೋಡಿ, ಆಮೇಲೆ ತೊಗೊಳ್ಳಿ. ಎಕನಾಮಿಕ್ಸು ತುಂಬ ಈ 3 ಬುಕ್ಸ್ಗಳನ್ನ ರೆಕಮೆಂಡ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ವಿವೇಕ್ ಸಿಂಗು, ಮೃಣಾಲ್ ಪಟೇಲು ಮತ್ತು ನಿತಿನ್ ಸಿಂಘಾನಿಯಾ. ಮೃಣಾಲ್ ಪಟೇಲ್ ಅವರು ಗೊತ್ತು ನಿಮಗೆ, ಅವರು ತುಂಬ ಫೇಮಸ್ ಲೆಕ್ಚರರು ಎಕನಾಮಿಕ್ಸಲ್ಲಿ. ಅಂದರೆ ಅವರು ವೆಬ್ಸೈಟು ಇತ್ತು, ಮೃಣಾಲ್ ವೆಬ್ಸೈಟ್ ಅಂತ. ಸೊ ಅದರಿಂದ ಫೇಮಸ್ ಆಗಿ ಅವರು ಅಕಾಡೆಮಿಯಲ್ಲಿ ಮಾಡ್ತಾಯಿದ್ದಾರೆ ಈಗ. ಸೊ ಅವರು ಅದನ್ನು ತೊಗೊಳ್ಬೋದು. ಇಲ್ಲ ನಿತಿನ್ ಸಿಂಘಾನಿಯಾ ನಾನು ಇದರಲ್ಲಿ ನೋಡಿದೆ, ಏನಂದರೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ನೋಡಿದೆ. ಅದು ತುಂಬ ಇದನ್ನಿತ್ತು, ಅದಕ್ಕೆ ರೇಟಿಂಗ್ಸ್ ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ನಿತಿನ್ ಸಿಂಘಾನಿಯಾ ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಎನ್ವಿರಾನ್ಮೆಂಟಲ್ಲಿ ಶಂಕರ್ IAS, PMFIS ಎರಡೂ ಚೆನ್ನಾಗಿದೆ. ನೀವು ನೋಡಿ, ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ನೋಡಿ ತೊಗೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರವಿ P. ಅಗ್ರಹಾರಿ, ಇದನ್ನೇ ಎಲ್ಲರೂ ಇದನ್ನೇ ರೆಫರ್ ಮಾಡ್ತಾಯಿದ್ದಾರೆ, ಇದೇ ತೊಗೊಳ್ಳಿ. CSATಗೆ ಆದಿತ್ಯ ರಂಜನ್ ಅವರು SSC ಎಕ್ಸಾಮ್ಗೂ ಬರೆದಿದ್ದಾರೆ. ಸೊ ಇದು ಏನಂದರೆ CSAT ಎಲ್ಲರಿಗೂ ಒಂದೇ ಆಗುತ್ತೆ, SSCಗೂ ಅಷ್ಟೇ ಅದೇ ಚಾಪ್ಟರ್ಸ್ ಇರುತ್ತೆ, UPSCಗೂ KPSCಗೂ ಅಲ್ಲ ಅದೇ ಚಾಪ್ಟರ್ಸ್ ಇರೋದರಿಂದ ನೀವು ಆದಿತ್ಯ ರಂಜನನ್ನು ರೆಫರ್ ಮಾಡ್ಬೋದು. ಕಂಪ್ಯೂಟರ್ DA ಗೌತಮ್, ಮೇಲೆ ಅವ್ರನ್ನ ಕನ್ನಡ ಮೀಡಿಯಮಲ್ಲಿ ಅದೇ ರೆಫರ್ ಮಾಡಿ ಹೇಳಿದ್ದೀವಿ ನಿಮಗೆ. ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ DA ಗೌತಮ್ ಅವ್ರನ್ನ ರೆಫರ್ ಮಾಡ್ತಾಯಿದ್ದೀವಿ. ಕರ್ನಾಟಕ ಹಿಸ್ಟ್ರಿ ಸ್ಪರ್ಧಾ ಅರಿವು ವಿನಾಯಕ ಅಂಡವಳ್ಳಿ ಇದೆ. ಕರ್ನಾಟಕ ಹಿಸ್ಟ್ರಿಯಲ್ಲಿ ಅವೇ 2, ಮತ್ತು ನಾವು ಮೇಲೆ ಹೇಳಿದ್ವಿ ಕನ್ನಡ ಮೀಡಿಯಮಲ್ಲಿ, ಅದು ಅವೇ ಬುಕ್ಸು ಇಂಗ್ಲೀಷ್ ಮೀಡಿಯಮಲ್ಲಿವೆ, ಅದನ್ನು ತೊಗೋಬೋದು. ಕರ್ನಾಟಕ ಜಿಯೋಗ್ರಫಿ ರಂಗನಾಥ್, ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ, ಕನ್ನಡ ಮೀಡಿಯಮಲ್ಲಿ ಇದೆ. GK ಚಾಣಕ್ಯ ಕನಜ ಮತ್ತು ಅರಿಹಂತ್. ಓಕೆ, ಇವೆರಡು ಚೆನ್ನಾಗಿದೆ, ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ, ತೊಗೊಳ್ಳಿ. ಆರ್ಟ್ ಆ್ಯಂಡ್ ಕಲ್ಚರ್ ನಿತಿನ್ ಸಿಂಘಾನಿಯಾ, ಇದು ಚೆನ್ನಾಗಿದೆ. ಕ್ವಶನ್ ಬ್ಯಾಂಕ್, ಈಗ ನಾನು ಹೇಳಿದೆ ಕ್ವಶನ್ ಬ್ಯಾಂಕ್ ಅದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಅದಕ್ಕೆ ನಾವು ಕ್ವಶನ್ ಬ್ಯಾಂಕನ್ನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಘಟನಾ ಚಕ್ರನ್ನು ರೆಫರ್ ಮಾಡ್ಬೋದು ನೀವು, ದಿಶಾ ಪಬ್ಲಿಕೇಶನನ್ನು ರೆಫರ್ ಮಾಡ್ಬೋದು. ಓಕೆ, ಈಗ ಈ ಬುಕ್ಸ್ಗಳು ನಿಮಗೆ ಏನಾದರೂ ಬೇಕಾಗಿದ್ದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಡೆಲಿವರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಈಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತಲೂ ಕಮೆಂಟ್ ಮಾಡಲಿ ಹೇಳಿ. ಧನ್ಯವಾದಗಳು.